ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಬೇಗೂರಿನಲ್ಲಿ ರಸ್ತೆ ತಡೆ ಮಾಡಿ ಮೊನ್ನೆ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಯುವ ರೈತ ಮಹದೇವಗೌಡ ಅವರ ಮೇಲೆ ಬಂಡೀಪುರ ಅರಣ್ಯ ವಲಯಕ್ಕೆ ಸೇರಿದಂತಹ ಹುಲಿಯೊಂದು ಜಮೀನಿನಲ್ಲಿ ಹತ್ತಿ ಕಟಾವು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ದಾಳಿ ನಡೆಸಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದೆ. ಸ್ನೇಹಿತರೆ, ಈ ಘಟನೆಯಿಂದ ರೈತರ ಮನಸ್ಸಿನಲ್ಲಿ ಭಯ ಹಾಗೂ ಆಕ್ರೋಶದ ಭುಗಿಲೆದ್ದಿದೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರೈತ ನಾಯಕರು ಗರ್ಜಿಸಿ ಇಂತಹ ಘಟನೆಗಳು ಮರುಕಳಿಸದಂತೆ ಅರಣ್ಯ ಇಲಾಖೆ ಹಾಗೂ ಸರ್ಕಾರ ಇದರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಹುಲಿ ದಾಳಿಗೆ ಒಳಗಾದ ಮಹದೇವಗೌಡ ಅವರ ಕುಟುಂಬಕ್ಕೆ ಕನಿಷ್ಠ 25 ಲಕ್ಷ ಪರಿಹಾರ ನೀಡಬೇಕು ಹಾಗೂ ಕುಟುಂಬದ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು. ಗಾಯಗೊಂಡ ರೈತನಿಗೆ ಉನ್ನತ ವೈದ್ಯಕೀಯ ಚಿಕಿತ್ಸೆ ನೀಡಬೇಕು ಹಾಗೂ ಮಾಸಿಕ ಪಿಂಚಣಿ ಸಹ ನೀಡಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ರೈತ ಸಂಘದ ಕಾರ್ಯಕರ್ತರು ಸರ್ಕಾರ ರೈತರ ಜೀವ ಮತ್ತು ಜೀವನದ ಸುರಕ್ಷತೆಗಾಗಿ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅವರು ಘೋಷಣೆ ಕೂಗುತ್ತಾ ರೈತರ ರಕ್ಷಣೆಯೇ ರಾಷ್ಟ್ರ ರಕ್ಷಣೆಯಾಗಿದೆ ಎಂದು ಗರ್ಜಿಸಿದರು. ಈ ಘಟನೆ ಅರಣ್ಯ ಗ್ರಾಮ ಗಡಿ ಭಾಗಗಳಲ್ಲಿ ವಾಸಿಸುತ್ತಿರುವ ರೈತರ ಬದುಕಿನ ಭದ್ರತೆ ಕುರಿತು ಸರ್ಕಾರ ಎಚ್ಚರಿಕೆಯಿಂದ ಯೋಚಿಸಬೇಕಾದ ಅಗತ್ಯತೆ ಇದೆ ಎಂದರು. ಸ್ನೇಹಿತರೆ, ರೈತ ಬಂಧುಗಳೇ, ಏನು ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಬಡಗಲ್ಪುರ ಗ್ರಾಮದಲ್ಲಿ ಮಹದೇವಗೌಡ ಅಂತಕ್ಕಂಥ ಒಬ್ಬ ಯುವ ರೈತನ ಮೇಲೆ ಮೊನ್ನೆ ಹುಲಿ ದಾಳಿ ಆಗ್ತಾ ಇರ್ತಕ್ಕಂಥದ್ದು. ಅದನ್ನ ಕಾರಣ ಏನು ಅಂತ ನಾವು ಹುಡುಕ್ತಾ ಹೋಗ್ಬೇಕಾಗಿದೆ ಬಂಧುಗಳೇ. ಇವತ್ತು ಏನು ಫಾರೆಸ್ಟ್ ಇದೆ, ನೂರಾರು ಜನನ ಸರ್ಕಾರ ಅಪಾಯಿಂಟ್ ಮಾಡ್ಕೊಂಡಿದೆ. ಆದರೆ ಅವು ಏನು ಅರಣ್ಯಾಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಹತ್ತಿದಂತಹ ಯುವ ರೈತನ ಮೇಲೆ ಹುಲಿ ಏಕಾಏಕಿ ದಾಳಿ ನಡೆಸಿರ್ತಕ್ಕಂಥದ್ದು. ಅವ್ರಿಗೆ ಮನುಷ್ಯತ್ವ ಇದ್ರೆ ಅರಣ್ಯಾಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಎಲ್ಲಿ ಪ್ರಾಣಿಗಳು ನಾಡಿಗೆ ಬರ್ತಾ ಇದ್ದೇವೆ ಅಂತೇಳಿ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗಿತ್ತು. ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, ಬ್ಯಾರಿಕೇಡ್ ಮಾಡಿ ಜಾಲರಿ ಟೈಪ್ ಮಾಡಬೇಕು, ಯಾವುದೇ ಪ್ರಾಣಿ ಸಹ ಹೊರಗಡೆ ಬರಬಾರ್ದು. ಹಾಗೆ ಬಂಡೀಪುರದಲ್ಲಿ ಇವರು ಎಲ್ಲ ರಾಜ್ಯಾದ್ಯಂತ ಸಫಾರಿಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ವಾಹನಗಳನ್ನ ಇವರು ಇದು ಮಾಡ್ತಾ ಇದ್ದಾರೆ ಕಾಡಿನೊಳಕ್ಕೆ. ಇದು ಏನಾಗ್ತಾ ಇದೆ, ಅವು ಪ್ರಾಣಿಗಳು ಈ ಒಂದು ಇದನ್ನ ತಡೆಯಕ್ಕಾಗದೆ ಇವತ್ತು ನಾನಾರ್ಥ ಬರ್ತಾ ಇರ್ತಕ್ಕಂಥದ್ದು. ಅದಕ್ಕಾಗಿ ಅದು ಸಫಾರಿಯನ್ನ ಫಸ್ಟ್ ನಿಲ್ಲಿಸ್ಬೇಕು. ನಾವು ನಮ್ಮ ದನಗಳನ್ನ ಕಾಡಿನೊಳಕ್ಕೆ ಮೇಲಿಕ್ಕೆ ಬಿಡಬೇಕು. ಹಾಗಾದಾಗ ಮಾತ್ರ ಅವು ಶಾಂತಿಯುತ ಬದುಕಕ್ಕೆ ಸಾಧ್ಯ. ಇವತ್ತೇನು ನಮ್ಮ ದನಗಳನ್ನ ಮಾತ್ರ ಕಾಡಿಗೆ ಬಿಡ್ತಾ ಇಲ್ಲ, ಆದ್ರೆ ಎಲ್ಲ ಜನಗಳನ್ನ ಯಾಕೆ ತಗೋಗಿ ತುಂಬ್ತಾ ಇದ್ದಾರೆ ಇವ್ರಿಗೆ ದುಡ್ಡು ಅವಶ್ಯಕತೆ ಇದೆಯಾ? ಪ್ರವಾಸಿ ತಾಣ ಇರ್ಬೋದು ಅದು, ಆದ್ರೆ ಅದಕ್ಕೆ ಪ್ರಾಣಿಗಳಿಗೆ ತೊಂದರೆ ಕೊಡಿ ಅಂತ ಹೇಳ್ತಾ ಇಲ್ಲ. ಇವರ ಸ್ವಾರ್ಥಕ್ಕಾಗಿ ಇವತ್ತು ನಾಡಿಗೆ ಬರ್ತಾ ಇರ್ತಕ್ಕಂಥದ್ದು. ಸೂಕ್ಷ್ಮವಾಗಿ ಸರ್ಕಾರ ಅದನ್ನ ಗಮನಿಸಬೇಕು. ಹಾಗಾಗಿ ಆ ವಿಚಾರವಾಗಿ ಬಡಗಲ್ಪುರದಲ್ಲಿ ನಡೆದಂತಹ ಘಟನೆ, ಆ ಒಂದು ಯುವ ರೈತನಿಗೆ ಮೊದಲನಾಗ 25 ಲಕ್ಷ ಪರಿಹಾರವನ್ನು ನೀಡಬೇಕು. ಎರಡನೇದಾಗಿ ಅವರ ಕುಟುಂಬದ ಸದಸ್ಯರಿಗೆ ಸರ್ಕಾರಿ ಕೆಲಸವನ್ನ ಕೊಡಬೇಕು. ಮತ್ತೆ ಉನ್ನತ ಮಟ್ಟದ ಚಿಕಿತ್ಸೆಯನ್ನ ನೀಡಿ ಆತನ ರಕ್ಷಣೆ ಮಾಡ್ತಕ್ಕಂಥ ಕೆಲಸಗಳು ಮಾಡಬೇಕು. ಹಾಗೆ ದಾಳಿ ಏನಾಗಿದೆ, ರೈತನಿಗೆ ಮಾಸಿಕವಾಗಿ ಪಿಂಚಣಿಯನ್ನ ಕೊಡಬೇಕು. ಅವನು ನೊಂದಿರ್ತಕ್ಕಂಥದ್ದು ಕಣ್ಗಳು ಹೋಗಿದೆ ಅಂತ ಹೇಳಿ ನಮ್ಗೆ ಮಾಹಿತಿ ಬಂದಿದೆ. ಅವನ ತುಂಬಾ ಹಾನಿ ಆಗಿದೆ, ಇನ್ನು ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಜಮೀನಲ್ಲಿ. ಹಾಗಾಗಿ ಪಿಂಚಣಿಯನ್ನ ನೀಡಬೇಕು. ಮತ್ತೆ ಈ ತರಹ ಘಟನೆ ಯಾವುದೇ ಕಾರಣಕ್ಕೂ ನಮ್ಮ ಈ ಬಂಡೀಪುರ ಭಾಗದಲ್ಲಿ ನಡಿಬಾರ್ದು. ಏನಾದರೂ ಇದೇ ತರ ಆದ್ರೆ ಚಾಮರಾಜನಗರ ಜಿಲ್ಲೆನ ಬಂದ್ ಮಾಡಕ್ಕಾಗುತ್ತೆ, ಮೈಸೂರನ್ನ ಬಂದ್ ಮಾಡ್ಬೇಕಾಗುತ್ತೆ ಅಂತೇಳಿ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಹಾಗೆ ಸಂಪೂರ್ಣ ಬೆಂಬಲ ಆ ರೈತನಿಗೆ ಗುಂಡ್ಲುಪೇಟೆ ತಾಲೂಕು ರೈತ ಸಂಘ ಬೆಂಬಲವಾಗಿ ನಿಂತಿದೆ ಅಂತ ಹೇಳಿ ತಮಗೆ ಹೇಳಕ್ಕೆ ಇಷ್ಟಪಡ್ತಾ, ಸಾರ್ವಜನಿಕರಿಗೆ ಈ ರಸ್ತೆಯಲ್ಲಿ ನಮ್ಗೆ ಅನುವು ಮಾಡಿಕೊಟ್ಟಿದ್ದೀರಾ ಮಾತಾಡ್ಲಿಕ್ಕೆ. ಹಾಗಾಗಿ ತಮಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರತಿಭಟನೆ ಮಾಡತಕ್ಕಂಥ ಉದ್ದೇಶ, ಇವತ್ತು ಬಡಗಲ್ಪುರದಲ್ಲಿ ಏನಾಗಿದೆಪ್ಪ ಅಂತಂದ್ರೆ ನೋಡಿ, ರೈತ ಬೆಳೆದ ಬೆಳೆ ಅಂತೂ ಎಲ್ರಿಗೂ ಬೇಕು. ಅವ್ರು ಒಟ್ಟಿಗೆ ತಿನ್ನಕ್ಕೆ ಬೇಕು, ಉಣ್ಣಕ್ಕೆ ಬೇಕು, ಎಲ್ಲಕ್ಕೂ ಬೇಕು. ಈ ರೈತ ಏನು ಮಾಡಬೇಕು, ಜಮೀನಲ್ಲಿ ಬೆಳೀತಕ್ಕಂಥ ಬೆಳೆ ಉಪಯೋಗಿಸಕ್ಕೆ ಹೋಗೋದಂಥ ವ್ಯಕ್ತಿಗೆ ಆ ಹುಲಿ ದಾಳಿ ಮಾಡಿದೆ. ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೋ, ನಮ್ಮ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳು ಎಲ್ಲೂ ನಡೀತಾ ಇಲ್ಲ. ಯಾಕಪ್ಪ ನಡೀತಾ ಇಲ್ಲ ಅಂತಂದ್ರೆ, ಈಗ ಅಧಿಕಾರಿಗಳು
ಇವರು ಭಾರಿ ಇದಾಗ್ಬಿಟ್ಟಿದ್ದಾರೆ, ಅಧಿಕಾರಿಗಳು ಭ್ರಷ್ಟರಾಗ್ಬಿಟ್ಟಿದ್ದಾರೆ. ಈ ಭ್ರಷ್ಟಾಚಾರ ತೊಲಬೇಕಾದ್ರ ರೈತರುಗಳು ಒಗ್ಗಟ್ಟಾಗಬೇಕು, ರೈತರುಗಳು ಒಂದು ಕಡೆ ನಿಲ್ಲಬೇಕು, ಎಲ್ಲ ಸಂಘಟನೆಗಳು ಎಲ್ಲ ಒಂದಾಗಬೇಕು. ಹಾಗೂ ಕೂಡ ಇದ್ರು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇಲ್ಲ. ಯಾಕೆ ಕೆಲಸ ಮಾಡ್ತಾ ಇಲ್ಲ ಸಿಬ್ಬಂದಿಗಳಿಗೆ ಕೆಲಸ ಮಾಡ್ತಕ್ಕಂಥ ಆ ಸಿಬ್ಬಂದಿಗಳಿಗೆ ಅವ್ರಿಗೆ ಆಯುಧಾನಗಳೇನಿಲ್ಲ, ಜೀಪ್ ಇಲ್ಲ, ಅವ್ರಿಗೆ ತಿರುಗ್ತಕ್ಕಂಥ ಗಸ್ತು ವಾಹನಗಳಿಲ್ಲ ಅವ್ರಗಳಿಗೆ. ಈ ಅಧಿಕಾರಿಗಳು ಗೊತ್ತಾಯ್ತು. ಸಚಿವರು ಇಷ್ಟಗಾತ್ರ ಹುಲಿಗಳ ಸತ್ಮಲ ಸಚಿವರು ಏನ್ ಮಾಡ್ತಾ ಇದಾರೋ ಸಚಿವರು ಈ ಸಚಿವರು ಈಗಲೇ ಆಗ್ಲೇ ರಾಜೀನಾಮೆ ಕೊಡ್ಬೇಕಾಯ್ತು. ಮಾದೇಶ್ವರನ ಬೆಟ್ಟದಲ್ಲಿ ಸತ್ಮಲ ಹುಲಿಗೆ ಆಗ್ಲೇ ರಾಜೀನಾಮೆ ಕೊಡ್ಬೇಕಾಯ್ತು ಸಚಿವರು. ಈಗ ಇದಕ್ಕೆಲ್ಲ ಸೂಕ್ತ ಪರಿಹಾರ ಕೊಡ್ದಿಯ ಕಾಡು ಪ್ರಾಣಿಗಳು ಇದೇ ತರ ಸಾಯ್ತಿದ್ರೆ, ಮನ್ಸಿನ ಮೇಲೆ ದಾಳಿ ಮಾಡ್ತಾ ಇದ್ರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ಬೇಕಾಗತ್ತಾ. ಇವರು ಸಚಿವರನ್ನ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಮಾಡ್ಬೇಕಂತ ಹೇಳ್ತಾ ನಾನು ಅವ್ರು ಎಚ್ಚರಿಕೆ ಕೊಡ್ತೇವೆ. ನಾನು ಇವತ್ತು ಮಾತಾಡಕತ್ತೆಲ್ಲ ಸತ್ತು ಕೊಟ್ಟ ಎಲ್ರಿಗೂ ಒಂದ್ಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಮೂಲಭೂತ ಸಿದ್ಧಾಂತ ರೈತ ಸಂಘದಿಂದ ಏನಾಗಿದೆ ಅಂತಂದರೆ ರೈತರಿಗೆ ಇವತ್ತು ಸೇಫ್ಟಿ ಇಲ್ಲ, ಅಂದರೆ ಅವ್ರಿಗೆ ಯಾವುದು ರಕ್ಷಣೆ ಇಲ್ಲ. ಏನಾಗಿದೆ ಅಂತಂದರೆ ಇವರು ಸಫಾರಿ ಮಾಡಿಕೊಂಡು ಸೋಕಿ ಮಾಡ್ತಾ ಇದ್ದಾರೆ. ಒಳಗಡೆ 150-200 ರೋಡ್ ಮಾಡ್ಕೊಂಡ್ರೆ ಪ್ರಾಣಿಗಳು ಅಲ್ಲಿ ಒಂದು ಜಿಂಕೆ ತಿನ್ಬೇಕಾಗುತ್ತೆ, ಅವಕ್ಕೆ ಭಯ ಆಗ್ತಾ ಇದೆ. ಅದರಿಂದ ಏನು ಮಾಡ್ತೇವೆ, ಅವು ನಾಡಿನತ್ತ ಬರ್ತಾ ಇದೆ. ಪ್ರಾಣಿಗಳು ಕಾಡಿನಿಂದ ನಾಣ್ಯತೆ ಬರೋ ಥರ ಇವರು ನಮ್ಮ ಅರಣ್ಯಾಧಿಕಾರಿಗಳಾಗಲಿ, CF ಆಗಲಿ, AF ಆಗಲಿ ಅವರು ಯಾರೂ ಕ್ರಮ ತಗೋತಾ ಇಲ್ಲ. ದಯಮಾಡಿ ನಾಳೆ ದಿನ ನಮಗೂ ಆಗೋದಿದು. ಅವನ ಮೇಲೆ ದಾಳಿ ಮಾಡಿದೆ. ಇವರು ಇದನ್ನು ಭಾರಿ ಬೇಜವಾಬ್ದಾರಿ ತಗೋತಾವ್ರೆ ಈ ಸರ್ಕಾರದವರು. ಪ್ರಾಣ ಹೋದರೆ ಇವರು ದುಡ್ಡು ಕೊಡ್ಬೋದು, ಬಟ್ ಅವ್ರ ಮನೆಗೆ ಒಬ್ಬ ನಮ್ಮ ಸಂಘಟನೆ ನಾಳೆ ದಿನ ಈ ಥರ ಆದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಇವತ್ತು ರಸ್ತೆ ದಾಳಿ ಮಾಡಿದ್ದೀವಿ, ನಾಳೆ ದಿನ ಇವರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಂದೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ. ಧನ್ಯವಾದ. ನಮ್ಮ ರೈತ ಬಾಂಧವರು ನಮ್ಮ ಏನಪ್ಪ ಅಂದರೆ ಇವತ್ತಿನ ದಿನ ಬಡಗಲ್ಪುರದಲ್ಲಿ ನಡೆದಿರ್ತಕ್ಕಂಥ ಹುಲಿ ದಾಳಿಗೆ ಸರಿಯಾದ ರೀತಿ ಸೂಕ್ತ ಪರಿಹಾರ ಸಿಗಬೇಕು. ಮತ್ತು ಈ ರೀತಿ ಬೇಜವಾಬ್ದಾರಿ ಕೆಲಸ ಅರಣ್ಯ ಇಲಾಖೆಯಿಂದ ನಡೆಯಬಾರ್ದು. ಇವರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿಲ್ಲ. ಬಂದಾಗ ಏನೋ ಒಂದು ಕಾರಣ ಹೇಳ್ತಾರೆ, ಕಾರಣ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ ಕೈಯ. ನಮ್ಗೆ ಅದಾಗಬಾರ್ದು. ಈಗ ಅವ್ರು ಅನ್ಯಾಯ ಆಗಿರ್ತಕ್ಕಂಥ ಕುಟುಂಬಕ್ಕೆ ಉದ್ಯೋಗ ಸಿಗಬೇಕು, ಫಸ್ಟ್ ಮೇನ್ ಉದ್ಯೋಗ, ಆಮೇಲೆ ಮಿಕ್ಕದ್ದು ಅವ್ರಿಗೆ ಒಳ್ಳೆ ಉತ್ತಮ ಚಿಕಿತ್ಸೆ ಸಿಗಬೇಕು. ಜವಾಬ್ದಾರಿ ಈಗ ಅದು ಮಾಡಲಿಲ್ಲ ಅಂದರೆ ಮುಂದೊಂದು ದಿನ ನಾವು ಉಗ್ರ ಹೋರಾಟ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅದರಿಂದ ಇದನ್ನು ಕ್ರಮ ತಗೋಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಬಡಗಲಪುರ ಮಾದೇಗೌಡ ಒಬ್ಬ ವ್ಯಕ್ತಿಯನ್ನು, ಸರಗೂರು ತಾಲೂಕು ಮೈಸೂರು ಜಿಲ್ಲೆಯ ಒಬ್ಬ ವ್ಯಕ್ತಿಯನ್ನು ಒಂದು ಹುಲಿ ಬಡಗಲಪುರದಲ್ಲಿ ದಾಳಿ ಮಾಡಿ 2 ಕಣ್ಣುಗಳನ್ನು ಹೋಗಿಸಿ ಅವನಿಗೆ ಚಿಂತಾಜನಕವಾಗಿ ಮಾಡಿದೆ. ಇದರಿಂದ ಸರ್ಕಾರದಿಂದ ಅವನಿಗೆ ಪರಿಹಾರ 30 ಲಕ್ಷವನ್ನು ಬೇಡಿಕೆ ಇಟ್ಟು ಅವನಿಗೆ ಮಾಸಿಕ ವೇತನವನ್ನು ಕೊಡಬೇಕು ಮತ್ತು ಅವರ ಮನೆಯವರಿಗೆ ಒಂದು ಸರ್ಕಾರಿ ನೌಕರನ್ನು ಕೊಡಿಸ್ಬೇಕು ಅಂತ ನಾವು ರೈತರಿಂದ ಕೇಳ್ಕೊಳ್ತೇವೆ. ಈ ಸರ್ಕಾರ ಗ್ಯಾರಂಟಿರ ಇದನ್ನು ತೆಗೆದಾಕಿ ಎಲ್ಲನೂ ನಮ್ಗೆ ಬಂದಂಥ ನಮ್ಮ ಹಾಸ್ಪಿಟಲು ಮತ್ತು ನಮ್ಗೆ ಎಜುಕೇಷನು ಮತ್ತು ನಮ್ಮ ರೈತರಿಗೆ ನಿಗದಿತ ಬೆಲೆ ಈ 3 ಕೊಟ್ಟುಕೊಂಡು ಹೋದ್ರೆ ಸಾಕು. ನಾವೇ ಬೇಕಾದ್ರೆ ನಾವು ಸಾಕೊಂಡು ಹೋಗೋಂಥ ಕೆಪಾಸಿಟಿ ನಮ್ಗೆ ಬರ್ತದೆ. ಆದರೆ ದಯಮಾಡಿ ಇದನ್ನ ಸರ್ಕಾರ ಎಚ್ಚೆತ್ಕೊಂಡು ಈ ಮೇಲಿನ ಹೇಳ್ದಂಥ ವಿಷಯಗಳನ್ನು ಅದು ಗಮನಿಸಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಚಳುವಳಿ ಮಾಡಬೇಕಾಯ್ತಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ರೈತ ಕರ್ನಾಟಕ ಸಂಘ. ಪುರದಲ್ಲಿ ಹುಲಿ ದಾಳಿ ಮಾಡಿ ಅವನ್ನ ರೈತನ ಮೇಲೆ ಹಲ್ಲೆ ಮಾಡಿ ಅವ್ರಿಗೆ ಕಣ್ಣು ಏನು ಗೋರಾಕ್ಬಿಟ್ಟಿದೆ, ಕಾಣ್ತಾ ಇಲ್ಲ. ಪ್ರತಿಯೊಬ್ಬರು ರೈತನಿಗೂ ಈ ರೀತಿ ಎಣ್ಣೆ ಆಗಬಾರ್ದು. ಇದರಿಂದ ಏನೇ ರೈತರಿಗೆ ಇನ್ನೂ ಒಂದು ಸಲ ಈ ಥರ ಆದರೆ ಈ ASF ಆಗಲಿ RF ಆಗಲಿ ಇವ್ರ ಮೇಲೆ ಕೇಸ್ ಹಾಕಿ FIR ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಇನ್ನು ಇವತ್ತಿಗೆ ಕೊನೆ ಆಗಲಿ ರೈತರಿಗೆ ಅನ್ಯಾಯ ಆಗಬಾರ್ದು, ನ್ಯಾಯ ಸಿಗಬೇಕು, ನ್ಯಾಯ ದೊರಕಬೇಕು. ಅವ್ರು ಹೇಳ್ದಂಗೆ ಒಬ್ಬ ರೈತ ಬೆಳೆಗೆ ನಮಗೆ ಪರಿಹಾರ ಸಿಗ್ತಾ ಇಲ್ಲ, ₹1 ಸಿಗ್ತಾ ಇಲ್ಲ, ಲಾಸು. ಅದರಲ್ಲೂ ನಾವು ಕಷ್ಟ ಬಿದ್ದು ಬೆಳೆಯನ್ನಾಗಿ ಅಲ್ಲುಜ್ಜಲ್ಲ ಮೊಕ್ಕೋತೆಲ್ಲ ಹೋಗಿ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಕರಡಿಗಳು, ಚಿರತೆಗಳು, ಹುಲಿಗಳು ದಾಳಿ ಮಾಡ್ತಾ ಇದ್ದಾವೆ. ರೈತನಿಗೆ ನ್ಯಾಯ ಸಿಗ್ತಾ ಇಲ್ಲ. ರೈತರಿಗೆ ಸೌಲಭ್ಯ ಮಾಡಿಕೊಡ್ಬೇಕು. ರೈತರನ್ನ ಒಳ್ಳೆ ರೀತಿ ಪಾಲಿಸಿ ಗೌರವ ಕೊಡೋದನ್ನ ಕಲಿತವರು ನಮಗೆ ಬೆಲೆ ಕೊಡಬೇಕು. ಪ್ರತಿಯೊಂದು ದಾಳಿ ಮಾಡಬಾರ್ದ ರೀತಿಗೆ ಬೆಂಬಲ ಕೊಟ್ಟು ನೋಡ್ಕೋಬೇಕು ಅರಣ್ಯ ಇಲಾಖೆಯವರು. ನನ್ನ ಮಾತಾ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಂಘ ಶಿವಸೇನೆ ಗುಂಡ್ಲುಪೇಟೆ ಘಟಕದಿಂದ ಇವತ್ತೇನು ಪ್ರತಿಭಟನೆ ತುರ್ತಾಗಿ ನಾವು ಇದು ಮಾಡ್ತಾ ಇದ್ದೀವಿ. ಇವತ್ತು ಮೊನ್ನೆ ಏನಾಗಿದೆ ಬಡಗಲ್ಪುರದಲ್ಲಿ, ಮೈಸೂರು ಜಿಲ್ಲೆ ಬಡಗಲ್ಪುರ ಸರಗೂರ್ದು ಅದು ಸೂಕ್ತ ಪರಿಹಾರ ಕೊಟ್ಟು ಅವ್ರಿಗೆ ಸ್ಪಂದಿಸ್ಬೇಕು. ಈಗ ಅರಣ್ಯದವರು ಏನು ಅಯೋಗ್ಯದಿಂದ ವರ್ತನೆ ಮಾಡ್ತಾಯಿದ್ದಾರೆ, ಅದಕ್ಕೆ ಸರಿಯಾದ ಪಾಠ ಕಲಿಸ್ಬೇಕಾಗುತ್ತೆ. ಅದಕ್ಕೆ ತಮ್ಮೆಲ್ಲ ಸಹಕಾರ ರೈತ ಸಂಘದಿಂದ ಇದಾಗಿದೆ. ಅವ್ರಿಗೆ ಸೂಕ್ತ ಪರಿಹಾರ, ಸೂಕ್ತ ಚಿಕಿತ್ಸೆ ಕೊಟ್ಟು ಸರ್ಕಾರ ಗಮನಕ್ಕೆ ತಗೊಂಡು ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಪರಿಹಾರ ಕೊಡಲಿಲ್ಲ ಅಂದ್ರೆ ಉಗ್ರವಾದ ಪ್ರತಿಭಟನೆ ಮಾಡ್ಬೇಕಾಯ್ತು ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ. ಈಗ ಏನು ಇವತ್ತು 2 ಕಣ್ಣು ಕಳ್ಕೊಂಡಿದ್ದಾರೆ,
ಅವ್ರಿಗೆ ಸರ್ಕಾರದಿಂದ ಸರ್ಕಾರಿ ಕೆಲಸಗಳು ಕೊಡಬೇಕು, ಅವ್ರ ಮಕ್ಕಳಿದ್ರೆ ಎಜುಕೇಶನ್ ಕೊಡಿಸ್ಬೇಕು. ಈ ಎರಡು ಮಾತನ್ನು ನಾನು ಆಡಲು ಅವಕಾಶ ಕೊಟ್ಟಂತ ನಮ್ಮ ರೈತ ಸಂಘಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನೋಡ್ತಾ ಇರ್ತಕ್ಕಂಥ ವಿಚಾರ ಏನಂತಂದ್ರೆ ಅದು ನಮಗೆ ಅತಿ ಹೆಚ್ಚು ನಮಗೆ ಅವರು ಕಂಪ್ಲೇಂಟ್ ಮಾಡ್ತಾ ಇರೋದು ದೇಶೀಪುರ ದಾಖಲೆ ಮಾಡಿದ್ರು ನಮ್ಮ ರೈತರ ಮೇಲೆ. ಆಯ್ತಾ, ಯಾಕೆ ಈ ಥರ ಆಯ್ತಾ ಅಂತೇಳಿ ನಮ್ಮ ರೈತರಿಗೆ ಗೊತ್ತಿದ್ದು ಸಹ ಮಾಡ್ತಾರೆ. ಈಗ ಈಗ ಏನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇರ್ತಾ ನಿಮ್ಮ ಇಲಾಖೆ ಇಲ್ಲ ಸಾಹೇಬರ ಜೊತೆ ಮಾತಾಡಿದ್ರೆ ನಮಗೆ ಗೊತ್ತಿಲ್ಲ ಏನು ಕೊಡ್ಲಿಕ್ಕೆ ಸಾಧ್ಯ ನಿಮ್ಮ ಇದರಿಂದ ಅಂತೇಳಿ ನಮ್ಮ ಮಾಹಿತಿ ಪಟ್ಟಂಗೆ ಬರ್ಗಿ ಆಮೇಲೆ ತಾವು ದೇಶಪುರದಿಂದ ಹೇಳಿದ್ರಲ್ಲ, ಅಲ್ಲಿ ಕಡಿಮೆ ಮಾಡಲಿಕ್ಕೆ ನಾವು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಗೋಡೆ ಕಟ್ಟದ ಆನೆ ಇಲ್ಲಿ ದಾಟುತ್ತೆ, ಹೊಸ ಹೊಸ ಪಾಯಿಂಟ್ ಮಾಡಿದಂಗೆ ಅಲ್ಲಿ ಗೋಡೆ ಕಟ್ಟಿ ನಿಯಂತ್ರಣ ಮಾಡ್ತಾ ಇದ್ದೀವಿ. ಈಗ ಒಂದು 10 ದಿವಸದಿಂದ ಸ್ವಲ್ಪ ಕಡಿಮೆ ಆಗಿದೆ, ಒಂದು 15 ದಿವಸದಿಂದ ಜಾಸ್ತಿ ಇತ್ತು ತಾವು ಬೆಳೆದಂಗೆ, ಈಗ ಕಡಿಮೆ ಮಾಡಿದ್ದೀವಿ. ಅಲ್ಲ ಸರ್, ಬಸ್ಸಿ ಈಗ ನೋಡಿ ಈ ಭಾಗದವರೆಲ್ಲ ಆ ಭಾಗದಿಂದ ಬಂದಿರತಕ್ಕಂಥವ್ರು ಬಸ್ಸಿ ನಿಮ್ಮ ಓಂಕಾರವಲ್ಲಿ ಆ ಭಾಗ ಸಿಕ್ಕಾಪಟ್ಟ ಹಾನಿ ಮಾಡ್ತಾ ಇರ್ತಕ್ಕಂಥದ್ದು. ಸ್ಥಳದಲ್ಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸಗಳು ಮಾಡ್ಬೇಕು ನೀವು. ಮತ್ತು ಏನು ಸೂಕ್ಷ್ಮವಾಗಿ ಏನು ಬೆಳೆ ಹಾನಿ ಆಗದೆ ಅದಕ್ಕೆ ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೆ ಏನು ನಷ್ಟ ಆಗಿದೆ ಅದನ್ನು ತುಂಬಿಕೊಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಪರಿಹಾರದ ಹಣ ರಿಲೀಸ್ ಆಗ್ತಾ ಇದೆ, ಆದ ತಕ್ಷಣ ನೇರವಾಗಿ ರೈತರ ಅಕೌಂಟಿಗೆ ಬರಂಗೆ ಮಾಡ್ತೀವಿ. ಅದನ್ನ ಅದು ಒಂದು ವಾರದಲ್ಲಿ ಅದು ನಷ್ಟನೇ ಅಲ್ಲ, ಇಲ್ಲ ಒಂದು ವರ್ಷ ಏನಿಲ್ಲ, ಒಂದು ವರ್ಷ ಏನಿಲ್ಲ ಈಗ ಬರ್ತಾ ಇದೆ. ಪರಿಹಾರ